ಎಲ್ಲರಿಗೂ ನಮಸ್ಕಾರ. ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಚಿಸ್ತಾ ಇರೋರಿಗೆ ಇನ್ನೊಂದು ಬಿಸಿನೆಸ್ ಐಡಿಯಾದ ಬಗ್ಗೆ ತಿಳಿಸ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನೀವೇನಾದ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಪಡ್ಕೋಬಹುದು. ಈ ವ್ಯವಹಾರನ ಪ್ರಾರಂಭಿಸಲು ನಿಮ್ಗೆ ವಿಶೇಷ ತರಬೇತಿ ಇರಬೇಕು ಅಥವಾ ವಿಶೇಷ ತರಬೇತಿ ಇರುವವರನ್ನೇ ನೇಮಕ ಮಾಡ್ಕೊಳ್ಬಹುದು. ಅನೇಕ ಜನರು ಔಷಧ ಮಳಿಗೆಯನ್ನು ತೆರೆಯುವ ಕನಸು ಕಾಣ್ತಾ ಇರ್ತಾರೆ. ಆದರೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರುವುದರಿಂದ ಅವ್ರ ಕನಸಾಗೇ ಇದೆ. ಆದ್ರೆ ಈಗ ಅವ್ರ ಕನಸನ್ನ ನನಸು ಮಾಡ್ಕೊಳ್ಬಹುದು. ಹೇಗೆ ಅಂದ್ರೆ ಈಗೆಲ್ಲ ಸರ್ಕಾರದಿಂದ ಬಿಸಿನೆಸ್ ಮಾಡಲು ಬೇಕಾದಷ್ಟು ಸಬ್ಸಿಡಿ ಲೋನ್ಗಳು ಸಿಗ್ತಾ ಇದೆ. ಸರ್ಕಾರದಿಂದ ಸಿಗುವಂತಹ ಸಹಾಯಧನಗಳನ್ನು ತೆಗೆದುಕೊಂಡು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು. 4ನೇ ಬಿಸಿನೆಸ್ ಐಡಿಯಾ ಔಷಧ ಮಳಿಗೆಗಳು, ಮೆಡಿಕಲ್ ಶಾಪ್. ನೀವೇನಾದ್ರೂ ಫಾರ್ಮಸಿ ಅಭ್ಯಾಸ ಮಾಡಿದ್ದು ನಿಮ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ ಅಂದ್ರೆ ನಿಮ್ಮದೇ ಆದಂತಹ ಸ್ವಂತ ಔಷಧ ಮಳಿಗೆಯನ್ನು ಪ್ರಾರಂಭಿಸಬಹುದು. ಈ ವ್ಯಾಪಾರದಲ್ಲಿ ಲಾಭ ಅತ್ಯಧಿಕವಾಗಿರುತ್ತದೆ. ನಿಮ್ಗೆ ಔಷಧಿಗಳ ಬಗ್ಗೆ ಯಾವುದೇ ತರಬೇತಿ ಇಲ್ಲ ಅಂದ್ರೂ ಔಷಧ ಮಳಿಗೆಯನ್ನು ಪ್ರಾರಂಭಿಸಬಹುದು. ಆದ್ರೆ ತರಬೇತಿಯಾಗಿರೋರನ್ನ ನೇಮಕ ಮಾಡಿಕೊಂಡು ವ್ಯವಹಾರವನ್ನು ಪ್ರಾರಂಭಿಸಬಹುದು. ಭಾರತದಲ್ಲಿ ಔಷಧ ಮಳಿಗೆಯನ್ನು ಪ್ರಾರಂಭಿಸುವುದು ಲಾಭದಾಯಕ ಉದ್ಯಮವಾಗಿದೆ. ಯಾಕಂದ್ರೆ ಆರೋಗ್ಯ ಸೇವೆಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ನಿಮ್ಮ ಮೆಡಿಕಲ್ಗೆ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡುವುದು ಮುಖ್ಯ. ಯಾಕಂದ್ರೆ ಉತ್ತಮ ಸ್ಥಳವು ಹೆಚ್ಚಿನ ಮಾರಾಟ ಮತ್ತು ಜಾಸ್ತಿ ಗ್ರಾಹಕರು ಬರುವುದಕ್ಕೆ ಸಹಾಯವಾಗುತ್ತದೆ. ಆಸ್ಪತ್ರೆಗಳ ಹತ್ತಿರ ಹೆಚ್ಚಿನ ಜನರು ಇರುವ ಮಾರುಕಟ್ಟೆ, ವಸತಿಗಳು, ಮುಖ್ಯ ರಸ್ತೆಗಳ ಹತ್ತಿರ ಮೆಡಿಕಲ್ ಶಾಪ್ಗಳನ್ನು ಪ್ರಾರಂಭಿಸುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಮೆಡಿಕಲ್ ಶಾಪ್ಗಳನ್ನು ಪ್ರಾರಂಭಿಸುವ ಮೊದಲು ಅಗತ್ಯವಿರುವ ಪರವಾನಗಿಗಳು ಮತ್ತು ನೋಂದಣಿಗಳನ್ನು ಪಡೆಯುವುದು ಬಹಳ ಮುಖ್ಯ. ಔಷಧಾಲಯ ಸ್ಥಾಪನೆಗೆ ನಿಗದಿತ ಕನಿಷ್ಠ ಸ್ಥಳಾವಕಾಶ ಬೇಕಾಗುತ್ತದೆ. ಅಲ್ಲದೆ ತುರ್ತು ಸಂದರ್ಭಗಳಲ್ಲಿ ತಲುಪಲು ಸಾಧ್ಯವಾಗದ ಮೆಡಿಕಲ್ಗಳಿಗಿಂತ ಸುಲಭವಾಗಿ ಸಿಗುವ ಮೆಡಿಕಲ್ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಉತ್ತಮ ಸ್ಥಳವನ್ನು ಆಯ್ಕೆ ಮಾಡಿ. ಔಷಧಗಳೊಂದಿಗೆ ವ್ಯವಹಾರ ಸರಿಯಾಗಿ ಮಾಡದಿದ್ದರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಉತ್ತಮ ತರಬೇತಿ ಪಡೆದಿರಬೇಕು ಅಥವಾ ಉತ್ತಮ ತರಬೇತಿ ಪಡೆದು ಕೆಲಸಕ್ಕೆ ಸಿದ್ಧರಾಗಿರುವ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬೇಕು. ಕಾನೂನು ನಿಯಮಗಳ ಅನುಸರಣೆಯೊಂದಿಗೆ ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದರೆ ಔಷಧಾಲಯ ವ್ಯವಹಾರ ಅತ್ಯಂತ ಲಾಭದಾಯಕ ವ್ಯವಹಾರವಾಗಿದೆ. ಮತ್ತೊಂದು ಬಿಸಿನೆಸ್ ಐಡಿಯಾದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ.